ಸೊ ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈಗ ಕ್ರೈಸ್ ಅಂದ್ರೆ ಮುರಾರ್ಜಿ ವಸತಿ ಶಾಲೆಗಳು ಅಥವಾ ಕಿತ್ತೂರು ರಾಣಿ ಅಂತ ವಸತಿ ಶಾಲೆಗಳು ಕರ್ನಾಟಕದಲ್ಲಿರುವಂತ ವಸತಿ ಶಾಲೆಗಳಿಗೆ ಟೀಚಿಂಗ್ ಅಪಾಯಿಂಟ್ಮೆಂಟ್ ನ ಬಿಟ್ಟಿದ್ದಾರೆ. ಸೊ ಸದ್ಯದಲ್ಲೇ ಎಕ್ಸಾಮ್ ಬರೋದಿದೆ, ಅಪ್ಲಿಕೇಶನ್ ಕೂಡ ಆಲ್ರೆಡಿ ಓಪನ್ ಇದೆ, ಎಲ್ಲರೂ ಅಪ್ಲೈ ಮಾಡಿ. ಸೊ ಇಲ್ಲಿ ನಾನು ಏನ್ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ನ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಾನು ಬೇರೆ ಸಬ್ಜೆಕ್ಟ್ಸ್ ನ ಕವರ್ ಮಾಡಲ್ಲ, ಬಟ್ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇಲ್ಲಿ ಪ್ರಿಪರೇಷನ್ ಕಂಪ್ಲೀಟ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ನಾವು ಸಿಲೆಬಸ್ ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಎಲ್ಲ ನೋಟಿಫಿಕೇಶನ್ ನ ಕ್ಲಿಯರ್ ಆಗಿ ಓದ್ಕೊಂಡು ಅಪ್ಲಿಕೇಶನ್ ನ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಈಗ ಬರೀ ಬಿ ಎಡ್ ಅಷ್ಟೇ ಅಲ್ಲ, ಬಿಇ ಮಾಡಿರೋರ್ಗೂ ಕೂಡ ಎಲಿಜಿಬಲ್ ಇದೆ. ಬಿಇ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಪ್ಲಸ್ 10th ಅಥವಾ 12th ಅಲ್ಲಿ ಯಾವ್ದಾರ ಒಂದು ಕ್ಲಾಸ್ ನಲ್ಲಿ ಕನ್ನಡನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಪಾಸ್ ಮಾಡಿದ್ರೆ ನೀವು ಈ ಎಕ್ಸಾಮ್ ಬರೆಯಕ್ಕೆ ಅರ್ಹತರಿದ್ದೀರಿ ಮತ್ತೆ ಈ ಕೆಲಸಕ್ಕೆ ಅರ್ಹತರಿದ್ದೀರಿ. ಸೊ ಪ್ರಿಪ್ರೇಷನ್ ಸೀರಿಯಸ್ ಆಗಿರ್ಲಿ. ಸೊ ಫಸ್ಟ್ ನಾವು ಇದರಲ್ಲಿ ಸಿಲೆಬಸ್ ನ ನೋಡ್ತಾ ಹೋಗೋಣ. ಓಕೆ. ಸೊ ಮಾಡ್ಯೂಲ್ 1 ಅಂತ ಬಂದ್ರೆ ಅಥವಾ ಫಸ್ಟ್ ಟಾಪಿಕ್ ಅಂತ ಬಂದ್ರೆ ಸಿ ಫಂಡಮೆಂಟಲ್ಸ್ ನ ಕೇಳಿದ್ದಾರೆ. ಸಿ ಅಲ್ಲಿ ಕೋರ್ ಕಾನ್ಸೆಪ್ಟ್ ಬಂದ್ರು ಹಿಸ್ಟ್ರಿ ಅಂಡ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್. ಸಿ ಅಲ್ಲಿ ಕ್ಯಾರೆಕ್ಟರ್ ಸೆಟ್ ಅಂದ್ರೆ ಏನು, ವೇರಿಯೇಬಲ್ಸ್ ಏನಿದಾವೆ, ಕಾನ್ಸ್ಟೆಂಟ್ಸ್ ಅಂದ್ರೆ ಏನು, ಕೀವರ್ಡ್ಸ್ ಎಷ್ಟಿದಾವೆ, ಡೇಟಾ ಟೈಪ್ಸ್ ಏನೇನಿದೆ, ಮತ್ತೆ ಟೈಪ್ ಡಿಕ್ಲರೇಷನ್ ಹೆಂಗಿದೆ, ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಹೆಂಗಿದೆ, ದೆನ್ ಟೈಪ್ ಕನ್ವರ್ಷನ್ ಇನ್ ಅಸೈನ್ಮೆಂಟ್ಸ್ ಅಂಡ್ ಆಪರೇಟರ್ ಹೈರಾರ್ಕಿ ಅಂತ ಬರ್ತದೆ. ಮತ್ತೆ ಇನ್ಪುಟ್ ಔಟ್ಪುಟ್ ಅಲ್ಲಿ ಫಾರ್ಮ್ಯಾಟೆಡ್ ಅನ್ಫಾರ್ಮ್ಯಾಟೆಡ್ ಸ್ಟೇಟ್ಮೆಂಟ್ಸ್ ಬರ್ತವೆ. ಸೊ ಅದು ನೆಕ್ಸ್ಟ್ ಮಾಡ್ಯೂಲ್ 2 ಅಂತ ಬಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಬರೋದು ಸಿ ಅಲ್ಲೇನೆ ಕಂಟ್ರೋಲ್ ಸ್ಟ್ರಕ್ಚರ್. ಅಂದ್ರೆ ನೀವು ಇದನ್ನ ಹೆಂಗ್ ಬರಿತೀರಾ ಅಂತ, ಅಂದ್ರೆ ಇಫ್ ಎಲ್ಸ್ ಇಫ್ ಸ್ವಿಚ್ ಕೇಸ್ ಕಂಡೀಷನಲ್ ಆಪರೇಟರ್ಸ್ ಎಲ್ಲ ಬಂದ್ರೆ ಹೇಗೆ ಯೂಸ್ ಮಾಡ್ತಾ ಅಂತ. ಸೊ ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಬರ್ತವೆ. ಮತ್ತೆ ಲೂಪ್ಸ್ ಅಂತ ಬಂದ್ರೆ ವೈಲ್ ಹೇಗೆ ವರ್ಕ್ ಆಗುತ್ತೆ, ಡೂ ವೈಲು ಫಾರ್ ಲೂಪ್. ಜಂಪ್ಸ್ ಅಂತ ಬಂದ್ರೆ ಬ್ರೇಕ್, ಕಂಟಿನ್ಯೂ, ಗೋ ಟು, ಇವನ್ನೆಲ್ಲ ನಾವು ಓಕೆ ಲೈಕ್ ಲೂಪ್ ನ ಸ್ಟಾಪ್ ಮಾಡಕ್ಕೆ ಅಂತ ಯೂಸ್ ಮಾಡೋ ಕೀವರ್ಡ್ಸ್ ಗಳು. ನೆಕ್ಸ್ಟ್ ನೋಡ್ತಾ ಹೋದ್ರೆ ಅರೇಸ್ ಅಂಡ್ ಸ್ಟ್ರಿಂಗ್ಸ್ ಅಲ್ಲಿ 1D ಮಲ್ಟಿ ಡೈಮೆನ್ಷನಲ್ ಅರೇಸ್, ಇನಿಷಿಯಲೈಸೇಷನ್ ಅಂಡ್ ಮ್ಯಾನಿಪುಲೇಷನ್ಸ್, ಬಬಲ್ ಸಾರ್ಟಿಂಗ್ ಅಲ್ಗೋರಿದಮ್ ಕೂಡ ಕೇಳಿದ್ದಾರೆ, ಸ್ಟ್ರಿಂಗ್ ಲೈಬ್ರರಿ ಫಂಕ್ಷನ್ಸ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಫಂಕ್ಷನ್ಸ್ ಅಂತ ಸ್ಕೋಪ್ ಅಂತ ಹೋದ್ರೆ ಫಂಕ್ಷನ್ ಹೆಂಗ್ ಡಿಕ್ಲೇರ್ ಮಾಡೋದು, ಪ್ರೋಟೋಟೈಪಿಂಗ್ ಅಂಡ್ ಡೆಫಿನಿಷನ್ಸ್, ಆರ್ಗ್ಯುಮೆಂಟ್ಸ್ ಪಾಸಿಂಗ್, ರಿಕರ್ಷನ್ ಅಂದ್ರೆ ಹೇಗೆ, ಪಾಸಿಂಗ್ ಅರೇಸ್ ಟು ಫಂಕ್ಷನ್, ಸ್ಟೋರೇಜ್ ಕ್ಲಾಸಸ್, ಆಟೋ ರಿಜಿಸ್ಟರ್, ಸ್ಟ್ಯಾಟಿಕ್, ಎಕ್ಸ್ಟರ್ನಲ್, ಇದೆಲ್ಲದ್ರ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಅಡ್ವಾನ್ಸ್ಡ್ ಅಂತ ಬಂದ್ರೆ ಸಿ ಅಲ್ಲಿ ಪಾಯಿಂಟರ್ಸ್ ಬಗ್ಗೆ ಕೇಳಿದ್ದಾರೆ, ಸ್ಟ್ರಕ್ಸ್ ಮತ್ತೆ ಯೂನಿಯನ್ ಬಗ್ಗೆ. ಪಾಯಿಂಟರ್ಸ್ ಅಲ್ಲಿ ನೊಟೇಷನ್ ಅಂದ್ರೆ ಏನು, ಪಾಯಿಂಟರ್ಸ್ ಅಂಡ್ ಅರೇಸ್ ಹೇಗೆ ವರ್ಕ್ ಆಗುತ್ತೆ, ಅರೇ ಆಫ್ ಪಾಯಿಂಟರ್ಸ್, ಪಾಯಿಂಟರ್ಸ್ ಟು ಪಾಯಿಂಟರ್ಸ್. ನೆಕ್ಸ್ಟ್ ಕಾಲ್ ಬೈ ವ್ಯಾಲ್ಯೂ ಹೇಗೆ, ಕಾಲ್ ಬೈ ರೆಫರೆನ್ಸ್ ಹೇಗೆ ವರ್ಕ್ ಆಗುತ್ತೆ, ಮೆಂಬರ್ ಎಕ್ಸೆಸ್, ನೆಸ್ಟೆಡ್ ಸ್ಟ್ರಕ್ಚರ್ಸ್, ಅರೇ ಆಫ್ ಸ್ಟ್ರಕ್ಚರ್ಸ್. ಆಮೇಲೆ ಟೈಪ್ಸ್ ಅಂತ ಬಂದ್ರೆ ಟೈಪ್ ಡೆಫ್, ಎನಮ್ ಅಂದ್ರೆ ಏನು, ಬಿಟ್ ಫೀಲ್ಡ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ನೆಕ್ಸ್ಟ್ ಬಿಟ್ ವೈಸ್ ಪ್ರೀ ಪ್ರೊಸೆಸರ್ ಮತ್ತೆ ಫೈಲ್ ಆಪರೇಷನ್ಸ್ ಅಂತ ಬಂದ್ರೆ ಬಿಟ್ ವೈಸ್ ಆಪರೇಟರ್ಸ್. ನೆಕ್ಸ್ಟ್ ಸಿ ಪ್ರೊಸೆಸರ್ ಅಲ್ಲಿ ಡೈರೆಕ್ಟಿವ್ಸ್, ಮ್ಯಾಕ್ರೋಸ್, ಫೈಲ್ ಇನ್ಕ್ಲೂಷನ್ಸ್. ನೆಕ್ಸ್ಟ್ ಫೈಲ್ ಮ್ಯಾನೇಜ್ಮೆಂಟ್ಸ್, ಅದರಲ್ಲಿ ಮೋಡ್ಸ್, ಟೆಕ್ಸ್ಟ್ ಬೈನರಿ ಫೈಲ್ ಹೇಗೆ ವರ್ಕ್ ಮ್ಯಾನಿಪುಲೇಟ್ ಮಾಡೋದು, ಲೋ ಹೈ ಲೆವೆಲ್ IO ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂಡ್ ಆಲ್. ನೆಕ್ಸ್ಟ್ ಮಾಡಿಫೋ ಅಂತ ಡಿವೈಡ್ ಮಾಡೋದಾದ್ರೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಅದರಲ್ಲಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಟೈಮ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಹೆಂಗ್ ಅನಲೈಸ್ ಮಾಡೋದು, 1D 2D ಸ್ಟೋರೇಜ್ ರೆಪ್ರೆಸೆಂಟೇಷನ್, ಇನ್ಸರ್ಷನ್ ಡಿಲೀಷನ್ ಆಪರೇಷನ್ ಅರೇಸ್ ಅಲ್ಲಿ. ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ, ಸ್ವಲ್ಪ ನೋಡ್ಕೊಬೇಕು. ನೆಕ್ಸ್ಟ್ ಸ್ಟ್ಯಾಕ್ಸ್, ನೆಕ್ಸ್ಟ್ ಅದರಲ್ಲಿ ಕ್ಯೂಸ್, ಇದ್ರ ಬಗ್ಗೆ ಕಾಮನ್ ಆಗಿ ಎಲ್ಲ DSA ಟಾಪಿಕ್ ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಹೋದ್ರೆ ಇದರಲ್ಲೇ ಫರ್ದರ್ ಟ್ರೀಸ್ ಬಗ್ಗೆ ಕೇಳಿದ್ದಾರೆ, ಅಲ್ಲಿ ಬೈನರಿ ಟ್ರೀ ಕಾನ್ಸೆಪ್ಟ್ಸ್, ಡೆಫಿನಿಷನ್ಸ್, ಸೀಕ್ವೆನ್ಷಿಯಲ್ ಇನ್ಕ್ಲೂಡ್ ಮತ್ತೆ ಟ್ರೀ ಟ್ರಾವರ್ಸಸ್, ಇನ್ಸರ್ಷನ್ ಡಿಲೀಷನ್ ಎಲ್ಲಾದ್ರ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಗ್ರಾಫ್ಸ್ ಬಗ್ಗೆ ಕೇಳಿದ್ದಾರೆ, ಗ್ರಾಫ್ಸ್ ಅಲ್ಲಿ ಅದು ಡೆಫಿನಿಷನ್, ರೆಪ್ರೆಸೆಂಟೇಷನ್, ಅಡ್ಜಸೆಂಟ್ ಮ್ಯಾಟ್ರಿಕ್ಸ್, ಲಿಂಕ್ ಲಿಸ್ಟ್ ರೆಪ್ರೆಸೆಂಟೇಷನ್, BFS ಮತ್ತೆ DFS ಬಗ್ಗೆ ಮುಖ್ಯವಾಗಿ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಅಂತ ಹೋದ್ರೆ ಸರ್ಚಿಂಗ್ ಅಲ್ಲಿ ಲೀನಿಯರ್ ಸರ್ಚ್, ಬೈನರಿ ಸರ್ಚ್, ಇಲ್ಲೊಂದು ಸ್ವಲ್ಪ ಇದಾಗಿದೆ, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್. ನೆಕ್ಸ್ಟ್ ಅಡ್ವಾನ್ಸ್ ಅಲ್ಲಿ ಕ್ವಿಕ್ ಸಾರ್ಟ್, ಮದ್ ಸಾರ್ಟ್ ಬಗ್ಗೆ ಎಲ್ಲ ಕೇಳಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್, ಇದೊಂದು ಸಪರೇಟ್ ಮಾಡೆಲ್ ಅಂತಾನೆ ಅನ್ಕೋಬಹುದು. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆನೇ ಸಪರೇಟ್ ಆಗಿ ಕೇಳಿದ್ದಾರೆ. ಅಲ್ಲಿ OS ಟೈಪ್ಸ್, ಸ್ಟ್ರಕ್ಚರ್, OS ಸರ್ವಿಸಸ್ ಏನ್ ಬರ್ತವೆ, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಹೇಗಾಗುತ್ತೆ, PCB CPU ಇದೆಲ್ಲ ಹೇಗೆ, ಶೆಡ್ಯೂಲಿಂಗು, ಇಲ್ಲಿ FIFO LIFO ರೌಂಡ್ ರಾಬಿನ್ ಅಂತೆಲ್ಲ ಬರ್ತವೆ, ಇದ್ರ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಸ್ಟೋರೇಜ್ ಅಂಡ್ ವರ್ಚುವಲ್ ಮೆಮೊರಿ, ಪೇಜಿಂಗ್, ಸೆಗ್ಮೆಂಟೇಶನ್ ಇದ್ರ ಬಗ್ಗೆ, ಮತ್ತೆ ಎವ್ರಿಥಿಂಗ್ ಅಬೌಟ್ ದಿಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಫೈಲ್ ಸಿಸ್ಟಮ್ ಮತ್ತೆ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಸ್ ಅಂತ ಬಂದ್ರೆ ಫೈಲ್ ಸಿಸ್ಟಮ್ ಕಂಪ್ಲೀಟ್ ಆರ್ಕಿಟೆಕ್ಚರ್ ಮತ್ತೆ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ, ಡಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ.
ಸೊ ಫರ್ದರ್ oops ಬಗ್ಗೆ ಕೇಳಿದ್ದಾರೆ. ಆಬ್ವಿಯಸ್ಲಿ oops C++ ಅಲ್ಲಿ oops ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೇಳಿದ್ದಾರೆ. DBMS ಅಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಟಾಪಿಕ್ಸ್ ಅಂತ ಬಂದ್ರೆ SDLC ಲೈಫ್ ಸೈಕಲ್, ಸಿಸ್ಟಮ್ ಅನಾಲಿಸಿಸ್ ಅಂಡ್ ಡಿಸೈನ್, ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್, ಟೆಸ್ಟಿಂಗ್ ಮೆಥಡಾಲಜೀಸ್, ಕ್ವಾಲಿಟಿ ಬಗ್ಗೆ ಎಲ್ಲ ಕೇಳಿದ್ದಾರೆ. ಸೊ ಫೈನಲ್ ಆಗಿ ಮಾಡ್ಯೂಲ್ ಅಂತ ಬಂದ್ರೆ ನೆಟ್ವರ್ಕ್ಸ್ ಮತ್ತೆ ಅಡ್ವಾನ್ಸ್ CS. ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ OSI, TCP ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಸೊ ನೆಟ್ವರ್ಕ್ ಟರ್ಮ್ಸ್ ಇವೆಲ್ಲ ಇಂಟರ್ನೆಟ್ ವೆಬ್ ಟೆಕ್ ಅಲ್ಲಿ HTML CSS ಜಾವಾಸ್ಕ್ರಿಪ್ಟ್ ಬೇಸಿಕ್ಸ್, ವೆಬ್ ಸರ್ವರ್ಸ್, ಕ್ಲೈಂಟ್ ಸೈಡ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕೇಳಿದ್ದಾರೆ. ಸೊ ಇದ್ರಲ್ಲಿ ಮೇನ್ ಆಗಿ ವೆಬ್ ಪ್ರೋಟೋಕಾಲ್ಸ್ ಮತ್ತೆ ಆರ್ಕಿಟೆಕ್ಚರ್ ಬಗ್ಗೆ ನೋಡ್ಕೊಬೇಕು. ಹಾಗೆ ಎಲ್ಲದ್ರ ಬಗ್ಗೆನೂ ಪಾಯಿಂಟ್ ಔಟ್ ಮಾಡಿ ಇಟ್ಟಿದ್ದೀನಿ. ಜಾವಾ ಮತ್ತೆ ಯುನಿಕ್ಸ್ ಪ್ರೋಗ್ರಾಮರ್ ಏನ್ ಬೇಕು, ಗ್ರಾಫಿಕ್ಸ್ ಬಗ್ಗೆ ಏನೇನು, ಕಂಪ್ಯೂಟರ್ ಗ್ರಾಫಿಕ್ಸ್ ಬಗ್ಗೆ ಎಲ್ಲ ಕೇಳಿದ್ದಾರೆ. ಸೊ ಇದೆಲ್ಲ ಎಕ್ಸಾಮ್ ಅಲ್ಲಿ ಏನೇನು ಫೋಕಸ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ ಇಲ್ಲಿ ಪಾಯಿಂಟ್ ಮಾಡಿ ಇಟ್ಟಿದ್ದೀನಿ. ಈ ಸಿಲೆಬಸ್ದು PDF ಅಥವಾ ಸ್ಲೈಡ್ಸ್ ಬೇಕು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಿಮಗೆ ಅಲ್ಲಿ ಕಳಿಸ್ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಇದನ್ನ ಆ್ಯಡ್ ಮಾಡ್ತೀನಿ. ಸೊ ಅಲಾಂಗ್ ವಿತ್ ದಟ್ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನಂತ ಅಂದ್ರೆ ಇದ್ರದ್ದೊಂದು ಡೈಲಿ ಒಂದೊಂದು ಟಾಪಿಕ್ ತರ ಕೋರ್ಸ್ ಮಾಡೋಣ ಅಂತ. ಹೆವರ್ ನಾನು ಕೂಡ ಇದ್ರ ಬಗ್ಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಸೋರ್ಸಸ್ ಇರೋದ್ರಿಂದ ಹೆಂಗೂನು ಅದನ್ನ ಸ್ವಲ್ಪ ಸಿಲೆಬಸ್ ತರ ಕನ್ವರ್ಟ್ ಮಾಡಿಬಿಟ್ಟು ಇದೇ ತರ ನಿಮಗೆ ಕ್ಲಾಸಸ್ನ ಮಾಡೋಣ ಅಂತ ಇದ್ದೀನಿ. ಸೊ ಎನಿಬಡಿ ಯಾರಿಗೆ ಈ PDF ಬೇಕು ಅಥವಾ ಫರ್ದರ್ ಕ್ಲಾಸಸ್ ಬೇಕು ಕಂಪ್ಯೂಟರ್ ಸೈನ್ಸ್ ಅಂತ ಕಮೆಂಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡೋದು ಆಫ್ಟರ್ ರೀಚಿಂಗ್ 100 ಸಬ್ಸ್ಕ್ರೈಬರ್ಸ್. ಸೊ ಇದನ್ನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 100 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಾನು ಕ್ಲಾಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದೇ ತರ ಎಲ್ಲ ಕಂಪ್ಯೂಟರ್ ಸೈನ್ಸ್ ಟಾಪಿಕ್ಸ್ ಬಗ್ಗೆ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎವ್ರಿ ಒನ್. ಗುಡ್ ಬೈ. ಜೈ ಕರ್ನಾಟಕ, ಜೈ ಭವಾನಿ.